ಹೋಗಿ ಆಮೇಲೆ ನೋಡೋಣ. ಓ ಮೈ ಗಾಡ್, ಬಿಸಿಲು 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 ಕಣ್ಣು ನೋಡಿತಾ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಕ್ಯಾಮ್ರಾ ಎತ್ಕೊಂಡ್ರೆ ಸಾಕು ಆಪಾಗ್ತಾನಲ್ಲ ಸೂರ್ಯ. ಅಂತೂ ಸೂರ್ಯ ನೋಡೋಕ್ಕೆ ಒಂದು ಖುಷಿನೇ ಆಗುತ್ತೆ. ಸಂಜೆ ಟೈಮಲ್ಲಂತೂ ಸೂರ್ಯ ತುಂಬಾ ಚೆನ್ನಾಗಿ ಮುಳುಗ್ತಾ ಇರುತ್ತೆ. ಸೊ ನೋಡೋಕ್ಕಂತೂ ಸೂಪರಾಗಿರುತ್ತೆ. ಬಟ್ ಬಿಸಿಲು ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ನೋದು ಖುಷಿ. ಬಿಸಿಲು ಅಂದರೆ ಬಿಸಿಲಪ್ಪ. ಎಲ್ಲರೂ ಆಚೆ ಹೋಗಬೇಕು ಅಂದರೆ ಈ ಬಿಸಿಲಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಟ್ರಾವೆಲ್ ಮಾಡಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ, ಮದುವೆ ಅಲ್ವಾ. ಯಾರಿಗಾರು ಗೊತ್ತಿರೋರಿಗೆ ನಾವು ರಿಲೇಷನ್ಸಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ಯಾವುದೇ ಆಗಲಿ ಮದುವೆ ಅಂದಾಗ ಹೋಗಲೇಬೇಕಾಗತ್ತಲ್ವ. ಹಾಗಾಗಿ ಹೋಗ್ತಾಯಿದ್ದೀವಿ. ಫೈನಲಿ ಚೌಟ್ರಿ ಒಳಗೆ ಬಂದುಬಿಟ್ವಿ. ಚೌಟ್ರಿ ಮುಂದೆ ಬಂದಾಗ ಮಾಡಿಲ್ಲ ವಿಡಿಯೋ, ಒಳಗಡೆ ಬಂದಾಗ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾಷ್ಟ ಮಾಡ್ಕೊಂಬಿಡೋಣ ಅಂತ. ರೆಡಿಯಾಗಿ ಬಂದುಬಿಟ್ವಿ ಮದುವೆಗೆ. ಆದರೆ ನಾನು ಜ್ಯುವೆಲರೀಸ್ ಹಾಕ್ಕೊಳ್ಳೋದೇ ಮರ್ತೋಯ್ತು. ಬರೀ ಇಂಥದೆಯಾ. ಸೊ ಆವಾಗಲೇ ರಿಸೆಪ್ಷನ್ ರೆಡಿಯಾಗಿ ಎಲ್ಲರೂ ಆಲ್ರೆಡಿ ತುಂಬ ಜನ ಬಂದು ಆಲ್ರೆಡಿ ಹೋಗಿ ನಾವು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಸೊ ಫೈನಲಿ ಸ್ಟೇಜ್ ಹತ್ರ ಬಂದುಬಿಟ್ವಿ. ಬಂದು ಇನ್ನೂ ಸ್ವಲ್ಪ ಜನ ಇದ್ದರು, ಇನ್ನೇನು ಮುಗ್ದೋಯ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಇದ್ದರು. ಸೊ ಹೋಗಿ ಹಾಗೆ ವಿಶ್ ಮಾಡಿ ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಬಂದುಬಿಟ್ವಿ. ಈಗ ನೋಡಿ ಫೈನಲಾಗಿ ನಾನೆಲ್ಲ ಹಾಕ್ಕೊಂಡು ಬಂದೆ ಒಡವೆಗಳು. ಹೇಗಿದೆ ಅಂತ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಫುಲ್ಲಾಗಿ ಎಲ್ಲ ನಾವು ಏನೇನು ಹಾಕ್ಕೋಬೇಕೋ ಹಾಕ್ಕೊಂಡ್ರೆ ಅದು ಲುಕ್ ಕೊಡೋದು, ಇಲ್ಲಾಂದರೆ ನಮಗೆ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವಾಗ ಫ್ಯಾಮಿಲಿ ಫೋಟೋಸ್ ತೆಕ್ಕೋತಾ ಇದ್ದೀವಿ. ಹುಡುಗಿರಿಗೆ ಕ್ಯಾಮ್ರಾ ಸಿಕ್ಕರೆ ಸಾಕು, ಫೋಸ್ಗಳ ಮೇಲೆ ಫೋಸ್ ಕೊಡ್ತಾರೆ. ನೋಡಿ ಹೇಗೆಲ್ಲ ಫೋಸ್ ಕೊಡ್ತಾರೆ ನಮ್ಮ ಹುಡುಗಿರು. ಇದ್ದು ಆ್ಯಕ್ಚುಲಿ ಈಗ ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ನಾವು ಫೋಟೋ ತೆಕ್ಕೊಂಡು ಸ್ವಲ್ಪ ಬಂದುಬಿಡೋಣ ಅಂತ ಸ್ಟೇಜ್ ಮೇಲಿದ್ದೀವಿ. ಸೊ ಆಲ್ರೆಡಿ ಯಾರೋ ತೆಗೆಸ್ಕೊತಾ ಇದ್ದಾರೆ, ಅದಾದಮೇಲೆ ನಾವು ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಂಡು ಬಂದುಬಿಟ್ವಿ. ಸೊ ಹಾಗೆ ನನ್ನ ತಮ್ಮ ಬಂದಿದ್ದ, ಹಾಗೆ ನಮ್ಮ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಎಲ್ಲ ರಿಸೆಪ್ಷನ್ ನೈಟ್ ಮುಗೀತು. ಹಾಗೆ ಸ್ವಲ್ಪ ಸಿಕ್ಕಾಪಟ್ಟೆ ಶೆಕೆ. ನೋಡಿ ನನ್ನ ತಮ್ಮನ ಮಗಳು, ನಮ್ಮ ಹಸ್ಬೆಂಡು ಎಲ್ಲರೂ ಕೂತ್ಕೊಂಡಿದ್ದೀವಿ. ಇನ್ನೇನು ಊಟಕ್ಕೆ ಹೋಗೋಣ ಅಂತ ನಮ್ಮ ಅಕ್ಕನ ಮಕ್ಕಳು. ಹಾಗೆ ಊಟಕ್ಕೆ ನಾವು ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಫ್ರೆಂಡ್ಸು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಅವ್ರ ವೈಫು ಅವರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನೋಡಿ ಇವರೇ ನಮ್ಮ ಫ್ರೆಂಡ್ಸು. ಸೊ ಎಲ್ಲರೂ ಊಟ ಮಾಡಿಕೊಂಡು ಏನು ಊಟ ಮಾಡಿದ್ದಾರೆ ಅಂತ ನೋಡಿ. ನೈಟ್ ಅಡುಗೆಗಳು ಒಂದೊಂದೇ ಏನು ಬರ್ತಾವೆ. ವಾಟ್ ಇಸ್ ದಿಸ್? ಒಬ್ಬಟ್ಟು. ಸೊ ಊಟ ಎಲ್ಲ ಮುಗೀತು. ಹಾಗೆ ಸ್ಟೇಜ್ ಹತ್ರ ಬಂದ್ವಿ. ಸೊ ರಿಸೆಪ್ಷನ್ನು ಮುಗ್ದಿತ್ತು. ಇವಾಗ ಕೆಲವು ಮಕ್ಕಳು ಹಾಗೆ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ನೈಟೆಲ್ಲ ಸ್ವಲ್ಪ ರಿಲೇಷನ್ಸ್ ಅವರು ಹಾಗೆ ನೋಡಿ ಈ ಥರ ಎಲ್ಲ ಡ್ಯಾನ್ಸ್ಗಳು, ಏನೋ ಒಂದು ಎಂಜಾಯ್ಮೆಂಟ್ ಇರುತ್ತಲ್ವ. ಈ ಥರ ಫಂಕ್ಷನಲ್ಲೆಲ್ಲ ಸೇರಿದಾಗ ಏನೋ ಒಂದು ಖುಷಿ ಸಂಭ್ರಮ ಎಲ್ಲ ಇರುತ್ತೆ. ಸೊ ಸಂಬಂಧಿಕರೇ ಆಗಲಿ ಫ್ರೆಂಡ್ಸೇ ಆಗಲಿ ಎಲ್ಲ ಸೇರಿಕೊಂಡು ಒಂದು ಡ್ಯಾನ್ಸ್ಗಳನ್ನ ಮಾಡ್ತಾಯಿದ್ರು. ಈಗ ನಮಗೂ ಖುಷಿ ಆಯಿತು ನೋಡ್ತಾ ಇದ್ದು. ಸೊ ಮಕ್ಕಳ ಜೊತೆಯಲ್ಲಿ ದೊಡ್ಡವರು ಸೇರಿಕೊಂಡು ಫುಲ್ ಖುಷಿ. ನೋಡಿ ಯಾವ ಥರ ಇದೆ ಅಂತ. ಅದು ಎಲ್ಲ ಟೈಮಲ್ಲೂ ಆಗಲ್ಲ. ಸೊ ಈ ಥರ ಏನಾದರೂ ಫಂಕ್ಷನ್ಗಳಲ್ಲಿ ಎಲ್ಲರೂ ಸೇರಿದಾಗ ಈ ಥರ ಏನಾದರೂ ಒಂದು ಡ್ಯಾನ್ಸು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ರೆ ಡ್ಯಾನ್ಸ್ಗಳನ್ನ ನೋಡೋರಿಗೂ ಖುಷಿ ಇರುತ್ತೆ, ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂತ ಮಾಡ್ತಾಯಿದ್ದಾರೆ. ಸೊ ನಮಗೂ ಫುಲ್ ಖುಷಿ ಆಯಿತು ನೋಡ್ತಾ ಇದ್ದಕ್ಕೆ. ಒಬ್ಬೊಬ್ಬರೇ ತುಂಬ ಜನ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ. ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ, ಹಾಗಾಗಿ ವಾಯ್ಸ್ನ ಮಾತ್ರ ಕೊಟ್ಟಿದ್ದೀನಿ. ನೋಡಿ ಮಕ್ಕಳು, ನನ್ನ ಮಗ ಹಾಗೆ ನನ್ನ ಮಕ್ಕಳು ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಎಲ್ಲರೂ ಆಚೆ ಹೋದಾಗ ಯಾವುದಾದ್ರೂ ರಿಲೇಟಿವ್ ಫಂಕ್ಷನ್ಗಳಲ್ಲಿ ಹೋದಾಗ ಏನಾದರೂ ಈ ರೀತಿ ಏನಾದರೂ ಸಾಂಗ್ಸ್ ಡ್ಯಾನ್ಸ್ ಈ ಥರ ಮಾಡಿದಾಗ ಅದೊಂದು ಎಕ್ಸ್ಟ್ರಾ ಎನರ್ಜಿಯನ್ನು ಆ್ಯಡ್ ಮಾಡ್ಕೊಳ್ತಾರೆ. ಮೆಮೊರಿ ಫುಲ್ ಆಗಿರುತ್ತೆ.
ಹಾಗೆ ಮದುವೆಗೆ ಹೋದ್ವಿ ಬಂದ್ವಿ ಅನ್ನೋ ಆಗಿದ್ದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಎಲ್ಲರಿಗೂ. ಸೊ ಈ ರೀತಿ ಏನಾದರೂ ಡ್ಯಾನ್ಸ್ ಪ್ರೋಗ್ರಾಮು ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರಬೇಕು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ, ಆವಾಗ ಒಂದು ಫುಲ್ ಖುಷಿಯಾಗಿರ್ತಾರೆ, ಮಕ್ಕಳೇ ಆಗಲಿ ಯಾರೇ ಆದರೂ ಆಗಲಿ. ಸೊ ಈ ಥರ ಮದುವೆಗಳಲ್ಲಿ ಹೋಗಿದ್ವಿ, ಈ ಥರ ಆಯಿತು ಆ ಥರ ಆಯಿತು ಅಂತ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ರೀಸನ್ ಇರುತ್ತೆ. ತುಂಬಾ ಖುಷಿ ಆಯಿತು ನಮಗೂ ಕೂಡ. ನಮಗಂತೂ ಹೊಟ್ಟೆಯೆಲ್ಲ ನೋವು ಬಂದುಬಿಡ್ತು, ಅಷ್ಟು ನಕ್ಕು. ಸೊ ಅದು ಕೆಲವು ಜನ ಎಲ್ಲ ದೊಡ್ಡವರೇ ಹೋಗಿ ಅವರು ಆ ಡ್ಯಾನ್ಸ್ಗಳನ್ನ ಅವರು ಹಾಡುವಾಗ ನಮಗೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನು ನೈಟೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಆಮೇಲೆ ಇವರು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಏನಾದರೂ ಶಾಸ್ತ್ರಗಳಿರುತ್ತಲ್ವ, ಹಾಗಾಗಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲ ಕೂತ್ಕೊಂಡು ಏನೋ ಎಲೆ ಅಡುಗೆದು ಏನೋ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಅವ್ರವ್ರ ಶಾಸ್ತ್ರ ಅವ್ರವ್ರಿಗಿರುತ್ತಲ್ವ, ಹಾಗಾಗಿ ಎಲ್ಲ ಮಾಡ್ಕೋತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಮಲಗೋರೆಲ್ಲ ಮಲಗಿದ್ದಾರೆ. ಇನ್ನು ಇವರು ಕೆಲಸಗಳು ಇವ್ರು ಮಾಡ್ಕೋತಾ ಇದ್ದರು. ಸೊ ಇವರೆಲ್ಲ ಶಾಸ್ತ್ರಗಳಿಗೆಲ್ಲ ಕೂತ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾನು 2 o'clockವರೆಗೂ ಇದ್ದಿದ್ದೆ, ಹಾಗಾಗಿ ಸ್ವಲ್ಪ ವೀಡಿಯೋನ ಸ್ವಲ್ಪ ಮಾಡ್ತಾಯಿದ್ದೆ. ಸೊ ಹುಡುಗಿದು ಬಟ್ಟೆಗಳು, ಆಮೇಲೆ ಎಂಗೇಜ್ಮೆಂಟ್ ಬಟ್ಟೆ, ಹಾಗೆ ರಿಂಗ್ಸು ಈ ಥರ ಏನೋ ಇಟ್ಟು ಪೂಜೆ ಎಲ್ಲ ಮಾಡಿ ಅವರೇನೋ ಮನೆ ದೇವ್ರುಗಳಿಗೆ ಲಡ್ಕಿನೋ ಆ ಥರ ಎಲ್ಲ ಇಟ್ಬಿಟ್ಟು ಅವ್ರದ್ದೇ ಆದ ಶಾಸ್ತ್ರದಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ. ನೈಟು ಇವಾಗ ಎಷ್ಟು ಟೈಮ್ ಅಂದರೆ 2 o'clock ಆಗ್ತಾಯಿದೆ. ಇವಾಗ ಎಂಗೇಜ್ಮೆಂಟು, ಆಮೇಲೆ ನಂತರ ಅರಿಶಿನ ಶಾಸ್ತ್ರ ಎಲ್ಲ ಇರುತ್ತೆ. ಸೊ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಎಲ್ಲರೂ ಬಂದಿದ್ದಾರೆ. ಸೊ ಬಂದು ಹುಡುಗಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡ್ತಾಯಿದ್ದಾರೆ. ಸೊ ಅಲ್ಲಿ ಶಾಸ್ತ್ರಗಳೆಲ್ಲ ಮಾಡಿಬಿಟ್ಟು ಅವಳಿಗೆ ಹುಡುಗಿಗೆ ಏನೇನು ಕೊಡಬೇಕು ಅದೆಲ್ಲ ಮಡ್ಲಲ್ಲಿ ತುಂಬ್ತಾರೆ. ಸೊ ಮಿಡ್ನೈಟ್ ಆಗಿರೋದ್ರಿಂದ ಸ್ವಲ್ಪ ಜನ ಎದ್ದಿದ್ದಾರೆ, ಇನ್ನೆಲ್ಲರೂ ಮಲ್ಕೊಂಡಿದ್ದಾರೆ. ಯಾರ್ಯಾರು ಬೇಕೋ ಇಂಪಾರ್ಟೆಂಟಾಗಿ ಅವ್ರು ಮಾತ್ರ ಇರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಅವ್ರವ್ರ ರೂಮ್ಗಳಲ್ಲಿ ಎಲ್ಲರೂ ಮಲಗಿರ್ತಾರೆ. ಸೊ ಹುಡುಗಿ ಕೊಟ್ಟಿರೋದನ್ನೆಲ್ಲ ತೊಗೊಂಡು ನೋಡಿ ಈ ಥರ ತೊಗೊಂಡು ಆಮೇಲೆ ಅವರು ಅವ್ರ ರೂಮ್ಗೆ ಹೋಗಿ, ಸೊ ಅವರು ವೈಟ್ ಸ್ಯಾರಿ ಎಲ್ಲ ಹಾಕ್ಕೊಂಡಿರ್ತಾರೆ. ಅರಿಶಿನ ಶಾಸ್ತ್ರಕ್ಕೆ ರೆಡಿಯಾಗಿದ್ದಾರೆ ಆಲ್ರೆಡಿ. ಇವಾಗ ಹುಡುಗನ ಒಂದು ಸೈಡ್ ಕೂರಿಸಿ, ಹುಡುಗಿನ ಒಂದು ಸೈಡಲ್ಲಿ ಕೂರಿಸಿ ಅರಿಶಿನ ಶಾಸ್ತ್ರ ರೆಡಿ ಮಾಡಿದ್ದಾರೆ. ಫಸ್ಟು ಒಂದು ಟೈಮು ಸಪ್ರೇಟಾಗಿ ಅರಿಶಿನ ಹಚ್ತಾ ಇದ್ದಾರೆ. ಅಲ್ಲಿ ಕೂತಿರೋರೆ ಹುಡುಗಿ, ಇಲ್ಲಿರೋದೇ ಹುಡುಗ. ಸೊ ಈಗ ಅವರು ಅರಿಶಿನ ಹಚ್ತಾ ಇದ್ದಾರೆ. ಅಂದರೆ ಒಂದು 5 ಟೈಮು ಅರಿಶಿನ ಹಚ್ಬೇಕಲ್ವ, ಆವಾಗವಾಗ ಸ್ವಲ್ಪ ಹಚ್ಬಿಟ್ಟು ಆಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅರಿಶಿನ ಶಾಸ್ತ್ರ ಮಾಡ್ಕೋತಾ ಇದ್ದಾರೆ. ಈಗ ಹುಡುಗಿಗೆ ಕೂಡ ಅರಿಶಿನ ಹಚ್ತಾ ಇದ್ದಾರೆ. ಯಾರ್ಯಾರು ಇದ್ದಾರೋ ಅವರು ರಿಲೇಟಿವ್ ಅವರು ಇವರು ಎಲ್ಲ ಸೇರಿ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿದ್ರು. ಸೊ ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಪ್ ಕೊಟ್ಟು ಮತ್ತೆ ಹಚ್ತಾಯಿದ್ರು. ಸೊ ನಾನು ಹಾಗಾಗಿ ತುಂಬ ಹೊತ್ತು ಇರೋಕ್ಕಾಗಿಲ್ಲ, ಸ್ವಲ್ಪ ಹೊತ್ತು ಮಾತ್ರನೇ ವೀಡಿಯೋ ಮಾಡಿಕೊಂಡೆ. ಇವಾಗ ಮಲ್ಗಣ ಹೋಗಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಾಣಿಸ್ತಿದೆಯಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೋಚೋಬಾತ್. ಬೆಳಗ್ಗೆ ಮುಹೂರ್ತಕ್ಕೆ ರೆಡಿಯಾಗಿದ್ದಾರೆ ಹುಡುಗ ಹುಡುಗಿ ಎಲ್ಲ. ಸೊ ಈಗ ಹುಡುಗನ್ನ ಕರ್ಕೊಂಡು ಟೆಂಪಲ್ಗೆ ಹೋಗಬೇಕು. ಅಲ್ಲೇ ಪಕ್ಕದಲ್ಲೇ ಚೌಟ್ರಿ ಪಕ್ಕದಲ್ಲೇ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಆಚೆ ಬರ್ತಾ ಇರೋದು. ಸೊ ಈಗ ಬಂದು ಅವರು ಅಕ್ಷತೆ ಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ಆಮೇಲೆ ಇವಾಗ ಮತ್ತೆ ಮಂಟಪಕ್ಕೆ ಬರ್ತಾರೆ. ಇವಾಗ ಮುಹೂರ್ತಕ್ಕೆ ಬಂದಿದ್ದಾರೆ.
ಈಗ ಮುಹೂರ್ತದ ಸಮಯ ಅಕ್ಷತೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲರಿಗೂ. ಸೊ ಈಗ ಅಕ್ಷತೆನ ಹಾಕಬೇಕು. ಆದರೆ ನಮ್ಮ ಸ್ಟೇಜ್ ಮೇಲೆ ನೋಡಿ ಯಾವ ಥರ ಎಲ್ಲರೂ ಹೋಗಿ ಸ್ಟೇಜ್ ಮೇಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆಚೆ ಇರೋರು ಯಾರಿಗೂ ಏನು ಕಾಣಿಸ್ತಾ ಇಲ್ಲ. ನೋಡಿ ಅಕ್ಷತೆ ನಾವೆಲ್ಲ ಹಾಕ್ಕೊಂಡು ನಮ್ಮ ಹಸ್ಬೆಂಡು ನಾವೆಲ್ಲ ಕೈಯಲ್ಲಿ ಹಾಕ್ಕೊಂಡು ಎಲ್ಲರ ಕೈಯಲ್ಲೂ ಸ್ವಲ್ಪ ಎತ್ಕೊಂಡ್ವಿ. ಸ್ಟೇಜ್ ಮೇಲೆ ಈ ರೀತಿ ಕವರ್ ಆಗಿ ಎಲ್ಲರೂ ಹುಡುಗ ಹುಡುಗಿಗೆಲ್ಲ ಸೇರ್ಕೊಂಡು ಎಲ್ಲ ಸುತ್ತ ಇದ್ದರೆ ಆಚೆ ಇರೋರಿಗೆ ಯಾರಿಗೂ ಏನು ಕಾಣಿಸೋದೇ ಇಲ್ಲ. ಈ ಮದುವೆಗಳಲ್ಲಿ ಈ ಥರ ಆದಾಗ ಹಿಂದ್ಗಡೆ ಇರೋರಿಗೆಲ್ಲ ಬೇಜಾರು ಕೂಡ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಗ್ಯಾಪ್ ಆದರೂ ಕೊಟ್ಟಿರಬೇಕು ಎಲ್ಲರೂ ನೋಡೋದಕ್ಕೆ ಮುಹೂರ್ತನ. ನಾವಂತೂ ಸ್ಕ್ರೀನ್ ಮೇಲೆ ನೋಡಿದ್ದೇ ಆಯಿತು, ಮುಹೂರ್ತ ಡೈರೆಕ್ಟಾಗಿ ನೋಡಿದ್ದೇ ಆಗಿಲ್ಲ. ನೋಡಿ ಯಾರಿಗೂ ಕೂಡ ಮುಹೂರ್ತ ಮಾಡ್ತಾ ಇರೋದು ಏನೂ ಕಾಣಿಸ್ತಾ ಇಲ್ಲ. ಆ ಕ್ಯಾಮ್ರಾದಲ್ಲಿ ಹಾಕಿ ಅಲ್ಲಿ ಟಿ ವಿಯಲ್ಲಿ ಹಾಕಿರೋದನ್ನೇ ನೋಡ್ತಾ ಇರೋದು ನಾವು. ಸೊ ಪ್ರತಿಯೊಬ್ಬರಿಗೂ ಹಾಗೇ ಆಗಿದ್ದು ಫೀಲಿಂಗ್ಸು. ಸೊ ಯಾಕೆಂದರೆ ಸ್ಟೇಜ್ ಮೇಲೇ ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಟ್ರೆ ಏನು ಕಾಣೋದೇ ಇಲ್ಲ. ಸ್ಕ್ರೀನಲ್ಲಿ ಹಾಕಿದ್ರೇ ಸ್ವಲ್ಪ ನೋಡ್ತಾ ಇರೋದಷ್ಟೇ. ಯಾಕೆಂದರೆ ಎಷ್ಟು ಬೇಕೋ ಅಷ್ಟಿದ್ರೆ ಬೆಟರು ಸ್ಟೇಜ್ ಮೇಲೆ ಅಲ್ವಾ. ಎಲ್ಲರೂ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ಈಗ ನೆಕ್ಸ್ಟು ಊಟಕ್ಕೆ ಬಂದ್ವಿ. ಮುಹೂರ್ತ ಎಲ್ಲ ಮುಗೀತು. 12:30 ಆ ಥರ ಊಟಕ್ಕೆ ಬಂದ್ವಿ. ಏನೇನು ಊಟ ಮಾಡಿದ್ದಾರೆ ನೋಡಿ, ಅಡುಗೆ ಮಾಡಿದ್ದಾರೆ ಅಂತ. ಈ ಬಿಸಿಲಲ್ಲಿ ನಾವು ಏನೇ ತಿನ್ನಬೇಕು ಅಂದರೂ ತಿನ್ನೋಕ್ಕಾಗೋದಿಲ್ಲ. ನೀರಂತೂ ಜಾಸ್ತಿ ಕುಡಿದು ಸಾಕಾಗೋಗುತ್ತೆ. ಅಷ್ಟು ಬಿಸಿಲಲ್ಲಿ ಏನಾದ್ರು ತಿಂದರೆ ಹೊಟ್ಟೆ ಕೂಡ ಸೇರಲ್ಲ, ಅಷ್ಟಿರುತ್ತೆ. ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಊಟ ಮಾಡಿ ಹೊರಡಬೇಕಲ್ಲ. ಸೊ ಇಷ್ಟು ವೆರೈಟೀಸ್ ಇತ್ತು. ಸೊ ಇಷ್ಟು ಮಾಡಿಕೊಂಡು ಹೊರಟ್ವಿ. ಇವಾಗ ಹಾಲು ಹಾಕ್ಬಿಟ್ಟು ಹೊರಡೋಣ ಅಂತ ಹೇಳಿ ಇನ್ನೇನು ನಾವು ನಮ್ಮ ಹಸ್ಬೆಂಡು ಇಬ್ಬರೂ ಹೋಗಿ ಇನ್ನೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಹಾಗೆ ಊರ ಕಡೆ ಹೊರಡಬೇಕು, ಟೈಮ್ ಆಯಿತು ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ರಿಸೆಪ್ಷನ್ ಇದೆ. ಹಾಗಾಗಿ ನಾವು ಇರೋಕ್ಕಾಗಿಲ್ಲ. ರಿಸೆಪ್ಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಊರ ಕಡೆ. ಸೊ ಫೈನಲಿ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಬೆಂಗಳೂರು ಕಡೆ ಬಂದ್ವಿ. ಬಿಸಿಲು ಸಿಕ್ಕಾಪಟ್ಟೆ. ಒಂದು 20 ಲೀಟ್ರ್ ನೀರು ಖಾಲಿ ಮಾಡಿದ್ದೀವಿ ಏನೋ ಗೊತ್ತಿಲ್ಲ. 3-4 ಅವರ್ಸ್ಗೆ ಅಷ್ಟು ಬಿಸಿಲು, ಹೇಳೋಕ್ಕಾಗೋದಿಲ್ಲ ಅಷ್ಟು ಬಿಸಿಲು. ಅದರಲ್ಲೂ ಆಯಿಲ್ ಫುಡ್ ಅದು ಇದು ತಿಂದಿರ್ತೀವಲ್ಲ, ಹೆವಿ ಬಿಸಿಲಲ್ಲಿ ತುಂಬಾ ಕಷ್ಟ ಅನಿಸ್ಬಿಡ್ತು ಟ್ರಾವೆಲಿಂಗು. ಬಟ್ ಹ್ಯಾಪಿಯಾಗಿ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು